ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ನಡುವೆ ಮತ್ತೆ ವಾರ್ ಶುರುವಾಗಿದೆ. ಈ ಬಾರಿ ಬರೀ ಗಲಾಟೆ ಅಲ್ಲ, ಕುರುಕ್ಷೇತ್ರ ಯುದ್ಧವೇ ಶುರುವಾಗಿದೆ. ಡಿಕೆ ಶಿವಕುಮಾರ್ ಇದ್ದ ವೇದಿಕೆಗೆ ನುಗ್ಗಿ ಮುನಿರತ್ನ ಗಲಾಟೆ ಮಾಡಿದ್ರೆ ಮುನಿರತ್ನ ಅವರನ್ನ ಡಿಕೆ ಶಿವಕುಮಾರ್ ಎತ್ತಿ ಆಚೆನೆ ಹಾಕಿಸಿದ್ರು. ಅಷ್ಟಕ್ಕೂ ಏನಿದು ಗಲಾಟೆ, ಯಾಕೆ ಆಯಿತು? ಇನ್ನು ಇದರ ಜೊತೆಗೆ ಮುನಿರತ್ನ ಅವರು ಕುರುಕ್ಷೇತ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಯಾಕೆ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಅವರು ದೂರ ಆಗಿದ್ರೇನೆ ಬೆಂಕಿ ಹೊತ್ಕೊಳ್ಳತ್ತೆ, ಇನ್ನು ಹತ್ರ ಆಗಿದ್ರೆ ಭೂಕಂಪ ಆಗದೇ ಇರುತ್ತೆ. ಹೌದು, ಡಿಕೆಶಿ ಮತ್ತು ಮುನಿರತ್ನ ನಡುವೆ ದೊಡ್ಡ ಬಾಂಬೆ ಬ್ಲಾಸ್ಟ್ ಆಗಿದೆ. ಮುನಿರತ್ನ ಕ್ಷೇತ್ರಕ್ಕೆ ಹೋಗಿ ಅವರಿಗೆ ಆಹ್ವಾನ ಕೊಡದೆ ಡಿಕೆಶಿ ಕಾರ್ಯಕ್ರಮ ಮಾಡಿದ್ದು, ಕಾರ್ಯಕ್ರಮಕ್ಕೆ ಕರೆಯದೇ ಇದ್ರು ಬಂದ ಮುನಿರತ್ನ ವೇದಿಕೆ ಮೇಲೆ ಹೋಗಿ ಗಲಾಟೆ ಮಾಡಿದ್ದಾರೆ. ಈ ಗಲಾಟೆ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವೇದಿಕೆ ಮೇಲೆಯೇ ಡಿಕೆಶಿ ಮುನಿರತ್ನ ನಡುವೆ ಜಟಾಪಟಿ. ಮೈ ಕಿತ್ತುಕೊಳ್ಳಲು ಹೋದ ಮುನಿ ಎತ್ತಿ ಆಚೆ ಹಾಕಿ ಎಂದ ಡಿಸಿಎಂ ಡಿಕೆಶಿ. ಜೆಪಿ ಪಾರ್ಕ್ನಲ್ಲಿ ಅಸಲಿಗೆ ನಡೆದಿದ್ದೇನು? ಇದ್ದಕ್ಕಿದ್ದಂತೆ ಗಲಾಟೆ ಆಗಿದ್ದು ಯಾಕೆ? ಇವರಿಬ್ಬರು ಒಂದು ಸೇರಿದ್ರೆ ಏನಾಗುತ್ತೋ? ಜೆಪಿ ಪಾರ್ಕ್ನಲ್ಲೂ ಅದೇ ಆಗಿದೆ. ದ್ವೇಷದ ಬೆಂಕಿ ಹೊತ್ತಿ ಉರಿದಿದೆ. ಡಿಕೆ ಶಿವಕುಮಾರ್ ಜೆಪಿ ಪಾರ್ಕ್ನಲ್ಲಿ ಜನರ ಸಮಸ್ಯೆಗಳನ್ನೆಲ್ಲ ಆಲಿಸಿ ಅಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರ ಸಮಸ್ಯೆಗಳನ್ನ ಕೇಳಲು ಮುಂದಾಗಿದ್ರು. ಇನ್ನೇನು ಆ ಸಭೆ ಆರಂಭ ಆಗ್ಬೇಕು ಅನ್ನೋಷ್ಟ್ರಲ್ಲಿ ಮುನಿರತ್ನ ಬಂದು ಜನರು ಕುಳಿತ ಜಾಗದಲ್ಲೇ ಮುಂದಿನ ಸಾಲಿನಲ್ಲಿ ಕೂತ್ಕೊಂಡ್ರು. ಈಗ ಏನ್ ಹೇಳ್ತಿರೋ ಹೇಳಿ ಅನ್ನೋ ತರ ಅವರು ಕೂತಿದ್ರು. ಅವರು ಕೆಳಗೆ ಇರೋದನ್ನ ನೋಡಿದ ಡಿಕೆಶಿ, ರೀ ಕರಿ ಟೋಪಿ ಎಂಎಲ್ಎ ಬರ್ರಿ ಇಲ್ಲಿ ಅಂತ ಕರೆದ್ರು. ನೀರು ಕುಡಿತಾನೆ ಅದನ್ನ ಕೇಳಿಸಿಕೊಂಡ ಮುನಿರತ್ನ ಸೀದಾ ವೇದಿಕೆ ಕಡೆಗೆ ಗೆದ್ದು ಹೋದ್ರು. ಅಲ್ಲಿಂದಾನೆ ನೋಡಿ ಶುರುವಾಗಿತ್ತು ದೊಡ್ಡ ಜಟಾಪಟಿ. ವೇದಿಕೆ ಮೇಲಕ್ಕೆ ಹೋಗ್ತಾಗಿದ್ದಂತೆಯೇ ಮುನಿರತ್ನ ಡಿಕೆಶಿ ಕಡೆಗೆ ನೋಡಿಕೊಂಡು ಮೈಕ್ ಕೊಡಿ ಅಂತ ಕೇಳಿಕೊಂಡು ಹೋದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು. ವೇದಿಕೆ ಹತ್ತೋದಕ್ಕೂ ಮುನ್ನವೇ ಮುನಿರತ್ನ ಮೈಕ್ ಕೊಡಿ ಅಂತ ಕೇಳ್ತಾಗಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಮೈಕ್ ಕೊಡದೆ ಆಮೇಲೆ ಅಂದ್ರು. ಆದ್ರೆ ಮುನಿರತ್ನ ಮಾತ್ರ ಅವರ ಮಾತನ್ನ ಕೇಳಲೇ ಇಲ್ಲ. ಆದರೂ ಮುನಿರತ್ನ ಬಿಡಲೇ ಇಲ್ಲ. ಡಿಕೆಶಿ ಕೈಯಿಂದ ಮೈಕ್ ಕಸಿದುಕೊಂಡು, ನಾನು ಈ ನಗರದ ಪ್ರಜೆಯಾಗಿ ಬಂದಿದ್ದೇನೆ, ನಿಮ್ಮ ನಡುವೆಯೇ ನಿಮ್ಮಂತೆಯೇ ಕುಳಿತುಕೊಂಡು ಎಲ್ಲವನ್ನ ಕೇಳ್ತೇನೆ ಅಂತ ಒಂದು ಡೈಲಾಗ್ ಹೊಡೆದೇ ಬಿಟ್ರು. ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲ ಜೊತೆ. ಸ್ಟೇಜ್ ಮೇಲೆ ಬಂದ್ರು, ಮೈಕ್ ತೆಗೆದುಕೊಂಡು ಡೈಲಾಗ್ ಹೊಡೆದ್ರು. ನಂತರ ಹೋಗಿ ಜನಗಳ ಮಧ್ಯೆ ಕುಳಿತುಕೊಂಡ್ರು. ಆದರೂ ಮುನಿರತ್ನ ಮನಸ್ಸು ಯಾಕೋ ತಣ್ಣಗಾಗ್ಲೇ ಇಲ್ಲ. ಮತ್ತೆ ಕಾರ್ಯಕ್ರಮದಲ್ಲಿ ಅವರ ಹೆಸರು ಹೇಳಿ ಆಹ್ವಾನ ಮಾಡ್ತಾಗಿದ್ದಂತೆ ಮತ್ತೆ ವೇದಿಕೆ ಮೇಲೆ ಬಂದ ಮುನಿರತ್ನ ಈ ಬಾರಿ ಮಹಿಳೆಯ ಕೈಯಲ್ಲಿದ್ದ ಮೈಕ್ ತೆಗೆದುಕೊಂಡು ಸರ್ಕಾರದ ವಿರುದ್ಧ, ಡಿಕೆಶಿ ವಿರುದ್ಧ, ತಮ್ಮ ಕ್ಷೇತ್ರದಲ್ಲಿ ಮಾತಾಡ್ತಾ ಇರೋ ಕಾರ್ಯಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಎಲ್ಎ ಫೋಟೋ ಇಲ್ಲ, ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು.
ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಅಲ್ಲಿ ನಡೀತಾ ಇದ್ದಿದ್ದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಅದಕ್ಕೆ ಕ್ಷೇತ್ರದ ಶಾಸಕರಿಗೆ ಹಾಗೆ ಕ್ಷೇತ್ರದ ಸಂಸದರಿಗೂ ಆಹ್ವಾನ ಕೊಟ್ಟಿರಲಿಲ್ವಂತೆ. ಅದರ ಬಗ್ಗೆಯೂ ಮುನಿರತ್ನ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನಾನು ಈ ಕ್ಷೇತ್ರದ ಶಾಸಕ, ನನಗೆ ಯಾರೂ ಆಹ್ವಾನ ಕೊಟ್ಟಿಲ್ಲ. ಈಗ ನೀವು ನನ್ನ ಹೆಸರು ಯಾಕೆ ಹೇಳ್ತಾ ಇದ್ದೀರಾ? ನಾನು ಇಲ್ಲಿಗೆ ಒಬ್ಬ ಸಾರ್ವಜನಿಕನಾಗಿ ಬಂದಿದ್ದೇನೆ. ನನ್ನ ಹೆಸರು ಹೇಳಿ ಆಹ್ವಾನ ಕೊಡಬೇಡಿ ಅಂತ ಗರಂ ಆದ್ರು. ವೇದಿಕೆ ಮೇಲೆ ಹೋಗಿ ಡಿಕೆಶಿ ಮುಂದೆಯೇ ಹಾಗೆ ಆವಾಜ್ ಹಾಕಿದ್ರೆ ಡಿಕೆಶಿ ಬೆಂಬಲಿಗರು ಸುಮ್ಮನಿರ್ತಾರ? ಖಂಡಿತಾಗಿರೋದಿಲ್ಲ. ಒಂದು ವೇಳೆ ಡಿಕೆಶಿ ಸುಮ್ಮನೆಗಿದ್ರೂ ಸಹ ಮುನಿರತ್ನ ಸುಮ್ಮನೆಗಿರೋದಿಲ್ಲ. ತಮ್ಮ ಶತ್ರು ತಮ್ಮ ಕ್ಷೇತ್ರಕ್ಕೆ ಬಂದು ತಮ್ಮ ಮುಂದೆಯೇ ಕಾರ್ಯಕ್ರಮ ಮಾಡಿ ತಮ್ಮ ಹೆಸರು ಹಾಳು ಮಾಡಲು ನೋಡ್ತಾ ಇದ್ದಾರೆ ಅಂದ್ರೆ ಮುನಿರತ್ನ ಅವರ ರಕ್ತ ಕುದಿಯುತ್ತೆ. ಅದಕ್ಕೆ ಅವರು ಸ್ಟೇಜ್ ಮೇಲೆಯೇ ಅದನ್ನ ತೋರಿಸಿದ್ರು. ಭರ್ಜರಿ ಗಲಾಟೆ ಮಾಡಿದ್ರು. ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಆಕ್ರೋಶಭರಿತ ಮಾತುಗಳನ್ನಾಡಿದ್ರು. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೇ, ಒಬ್ಬ MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MLA ಫೋಟೋ ಇಲ್ಲ, ಒಂದು MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ವೇದಿಕೆ ಮೇಲೆ ಇರೋದು ಡಿಸಿಎಂ ಡಿಕೆಶಿ ಇರೋ ವೇದಿಕೆಗೆ ಹೋಗಿ ಅವರನ್ನೇ ನಿಂದಿಸಿದ್ರೆ ಅವರ ಬೆಂಬಲಿಗರು ಸುಮ್ಮನೆ ಇರೋದಕ್ಕಾಗತ್ತ? ತಮ್ಮ ನಾಯಕನ ಮುಂದೆ ತಾವು ಏನು ಅನ್ನೋದನ್ನ ತೋರಿಸ್ಬೇಕಲ್ವಾ? ಅದಕ್ಕೆ ವೇದಿಕೆ ಮೇಲೆ ಹತ್ತಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದ ಮುನಿರತ್ನ ಅವರನ್ನ ಸ್ಟೇಜಿನಿಂದ ಕೆಳಗೆ ಇಳಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದ್ರು. ಪೊಲೀಸರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಮುನಿರತ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಲು ಬಿಡದೆ ವೇದಿಕೆ ಮೇಲೆಯೇ ಹೈಡ್ರಾಮಾ ಮಾಡಿದ ಮುನಿರತ್ನ ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಜನರಿಗೆ ಹೇಳಲು ಪ್ರಯತ್ನಿಸಿದ್ರು. ಒಂದು ಕಡೆ ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇದ್ರು, ಡಿಕೆಶಿ ಮಾತ್ರ ವಿಚಲಿತರಾಗಲೇ ಇಲ್ಲ. ಕುರ್ಚಿ ಮೇಲಿಂದ ಮೇಲಕ್ಕೂ ಎದ್ದೇಳಲಿಲ್ಲ. ಅವರನ್ನ ಆಚೆ ಕಳಿಸಿ ಅಂತ ಹೇಳಿದ್ರು. ತದನಂತರ ಪೊಲೀಸರು ಬಂದು ಮುನಿರತ್ನ ಅವರನ್ನ ಕೆಳಗೆ ಇಳಿಸಲು ಪ್ರಯತ್ನ ಪಟ್ರು. ಆದರೆ ಮುನಿರತ್ನ ಪೊಲೀಸರ ಮೇಲೆಯೇ ಆವಾಜ್ ಹಾಕಿದ್ರು. ಅಷ್ಟರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಮುನಿರತ್ನ ಅವರನ್ನ ಬೈದು ಕೆಳಗಿಳಿಸಲು ನೋಡಿದ್ರು. ಕ್ಷೇತ್ರದ ಜನರ ಮುಂದೆ ಮುನಿರತ್ನ ಹೈಡ್ರಾಮಾ. ಗಾಂಧಿ ಫೋಟೋ ಹಿಡಿದು ಮುನಿರತ್ನ ಮೌನ ಪ್ರತಿಭಟನೆ. ಶಾಸಕ ಮುನಿರತ್ನ ಹೈಡ್ರಾಮಾ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದಂತಿತ್ತು. ಅದಕ್ಕೆ RSS ಕಾರ್ಯಕ್ರಮವನ್ನು ಅರ್ಧದಲ್ಲೇ ಬಿಟ್ಟು ಬಂದು ಗಲಾಟೆ ಮಾಡಿದ್ರು. ವೇದಿಕೆಯ ಮೇಲೆ ಹತ್ತಿ ಗಲಾಟೆ ಮಾಡಿದ್ದು ಸಾಲದು ಅಂತ ವೇದಿಕೆ ಮೇಲೆಯೇ ಅಡ್ಡಡ್ಡ ಮಲಕ್ಕೊಂಡು ಹೈಡ್ರಾಮಾ ಮಾಡಲು ನೋಡಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಮುಟ್ಟಲು ಮುಂದಾಗ್ತಾಗಿದ್ದಂತೆ ಅವರಿಗೆ ಆವಾಜ್ ಹಾಕು ಮುನಿರತ್ನ ನಂತರ ಇದ್ದಕ್ಕಿದ್ದಂತೆ ಸ್ಟೇಜ್ ಮೇಲೆಯೇ ಮಲಗಿಬಿಟ್ರು. ಮುನಿರತ್ನ ಹೈಡ್ರಾಮಾ ಶುರು ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ರೇಸ್ ಆದ್ರು. ಮುನಿರತ್ನ ವಿರುದ್ಧ ಘೋಷಣೆಗಳನ್ನ ಕೂಗಲು ಮುಂದಾದ್ರು. ಕೆಲವರಂತೂ ರೇಪಿಸ್ಟ್ ಅಂತ ಕೂಗಿ ಮುನಿರತ್ನ ಆಕ್ರೋಶವನ್ನ ಮತ್ತಷ್ಟು ಜಾಸ್ತಿ ಮಾಡಿದ್ರು. ಇದೇ ವೇಳೆ ಮುನಿರತ್ನ ಅವರನ್ನ ಸ್ಟೇಜ್ ಮೇಲಿಂದ ಎತ್ತಿಕೊಂಡು ಹೋಗಲಾಯಿತು. ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಮುನಿರತ್ನ ಅವರನ್ನ ಹೊರಗೆ ಕರೆದುಕೊಂಡು ಹೋದ್ರು.
ಹೊರಗೆ ಕರೆದುಕೊಂಡು ಹೋಗುವಾಗ್ಲೂ ಮುನಿರತ್ನ ಗಲಾಟೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಮುನಿರತ್ನ ಜೊತೆ ಇನ್ನೂ ಒಂದಷ್ಟು ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ಆಚೆ ಬಿಟ್ರು. ಆದ್ರೆ ಆಚೆ ಬಿಟ್ರು, ಆ ಗಲಾಟೆ ಮಾತ್ರ ನಿಲ್ಲಲೇ ಇಲ್ಲ. ಎಲ್ಲಿ ಬಿಟ್ರು ಅಲ್ಲೇ ಮುನಿರತ್ನ ಹೈಡ್ರಾಮಾ ಶುರು ಮಾಡಿದ್ರು. ಪಾರ್ಕ್ ಮುಂಭಾಗದಲ್ಲೂ ಕುಳಿತು ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಪ್ರತಿಭಟನೆ ಕುಳಿತ ನಂತರವೂ ಮುನಿರತ್ನ ಡಿಕೆಶಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಸಾರ್ವಜನಿಕ ಕಾರ್ಯಕ್ರಮ, ಆದರೆ ಶಾಸಕ ಸಂಸದರಿಗೆ ಆಹ್ವಾನ ಕೊಡದೆ ಅವಮಾನ ಮಾಡಿದ್ದಾರೆ. ಇದು ಸಾರ್ವಜನಿಕರ ಕಾರ್ಯಕ್ರಮ ಅಲ್ಲ, ಇದು ಎಲೆಕ್ಷನ್ ಗಿಮಿಕ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. 2.5 ವರ್ಷಗಳಿಂದ ಇಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ, ಆದರೆ ಈಗ ಬಂದು ಜನರ ಸಮಸ್ಯೆ ಕೇಳ್ತೀನಿ ಅಂತಿದ್ದಾರೆ. ಇದು ಗಿಮಿಕ್, ಚುನಾವಣೆ ಗೆಲ್ಲಲು ಮಾಡ್ತಾಗಿರೋ ಗಿಮಿಕ್ ಅಂತ ಹೇಳಿದ್ರು. ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ, ಅಲ್ಲಿ ಬಂದು 2 ಫೋಟೋ ಹಾಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ, ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ. ಇವತ್ತು ಇಲ್ಲಿ ನಡೀತಾ ಇರುವಂತದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ. ಕಾಂಗ್ರೆಸ್ ಫ್ಲೆಕ್ಸ್ಗಳು ಹಾಕಬಾರ್ದು ಅಂತ ಇವರೇ ಹೇಳ್ತಾರೆ, ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಈ ಲೆಟರ್ಗೆ ಏನ್ ಆಕ್ಷನ್ ತಗೊಂತಾರೆ, ಏನ್ ತಗೊಂತಾರೆ? ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ಗೆ ಹೊಡೆಯುವಂತದ್ದೇನಿತ್ತು, ಪೊಲೀಸ್ನವ್ರು ಇಟ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯುವಂತದ್ದೇನಿತ್ತು ನನಗೆ? ಇವ್ರು 2.5 ವರ್ಷ ಆಯ್ತು, ಇಲ್ಲಿ ಏನ್ ಹಾಳಾಗೋಯ್ತು, ಯಾಕೆ ನಿಂತೋಯ್ತು, ನಿಲ್ಸಿದ್ಯಾರು, ಏನಾದ್ರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಇನ್ನು ಕೆಲವೇ ದಿನಗಳಲ್ಲಿ ಜಿಬಿಎ ಚುನಾವಣೆ ಇದೆಯಂತೆ. 5 ಜಿಬಿಎ ಚುನಾವಣೆಯನ್ನ ಗೆಲ್ಲಲು 5 ಪಾರ್ಕ್ಗಳಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. 200-300 ಎಕರೆ ಇರೋ ಪಾರ್ಕ್ಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಿ ನನ್ನ ಕ್ಷೇತ್ರದಲ್ಲಿ ಮಾತ್ರ 2 ಕಾರ್ಯಕ್ರಮ ಮಾಡ್ತಾಗಿದ್ದಾರೆ. ಸೌಜನ್ಯಕ್ಕಾದ್ರೂ ಶಾಸಕರು ಸಂಸದರಿಗೆ ಆಹ್ವಾನ ಕೊಡಬೇಕಿತ್ತು, ಆದರೆ ಸೋತವರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡ್ತಾಗಿದ್ದಾರೆ ಅಂತ ಕುಸುಮಾ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. RR ನಗರದಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತಿದ್ಯಾ? ವೇದಿಕೆ ಮೇಲೆ ಕರೆದುಕೊಂಡು ಬಂದು ಆಚೆ ಬಿಟ್ಟಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡೋದಕ್ಕೆ ರಾಮನಗರ ಚನ್ನಪಟ್ಟಣದಿಂದ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಆರೋಪ ಮಾಡಿದ ಮುನಿರತ್ನ ಕುಸುಮಾ ಹನುಮಂತರಾಯಪ್ಪ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಕ್ಷೇತ್ರದಲ್ಲಿ ಪರಾಭವಗೊಂಡ ಅಭ್ಯರ್ಥಿಯನ್ನ ಕರೆದುಕೊಂಡು ಓಡಾಡ್ತಾಗಿದ್ದಾರೆ. ಒಬ್ಬ ಹೆಣ್ಣು RR ನಗರದಲ್ಲಿ ಕುರುಕ್ಷೇತ್ರವನ್ನೇ ಶುರು ಮಾಡಿದ್ದಾಳೆ ಅಂತ ಆರೋಪಗಳನ್ನ ಮಾಡಿದ್ರು. ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ರೆ, ಹಿಂದೆಗಡೆ ಬರ್ತಾ ಇದ್ರೆ, ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ? ಯಾರಿದ್ದು ಹೇಳಿ, ಯಾರಿದ್ದು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಎಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಆ DK ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಾಗಿರೋದಿದು. ಒಂದು ಹೆಣ್ಣು ಏನೇನು ಕೆಡುಕು ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನ MLA ಮಾಡಬೇಕು, ಆ MLA ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ಮುನಿರತ್ನ ತಮ್ಮ ವಿರುದ್ಧ ಮಾತಾಡಿದ್ದಕ್ಕೆಲ್ಲ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಕುಸುಮಾ. ಜಿಬಿಎ ಆದ್ಮೇಲೆ JP ಪಾರ್ಕ್ನಲ್ಲಿ ಜನರ ಸಂಕಷ್ಟ ಆಲಿಸೋಕೆ ಡಿಕೆಶಿ ಬಂದಿದ್ರು. 2 ದಿನಗಳಿಂದ ಜಾಹೀರಾತು ಕೊಟ್ಟಿದ್ದಾರೆ, ಎಲ್ಲರನ್ನೂ ಆಹ್ವಾನಿಸಿದ್ದಾರೆ. ಆದರೆ ಶಾಸಕರು ಕಾರ್ಯಕ್ರಮ ಹಾಳು ಮಾಡೋದಕ್ಕಂತಲೇ ಬಂದಿದ್ದಾರೆ, ಅವಮಾನ ಮಾಡೋ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅದು ಅವರಿಗೆ ಅಭ್ಯಾಸ ಆಗಿದೆ. ಅವರು ಬೇರೆಯವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಗೊತ್ತಿದೆ. ಲಂಚ ಕೊಡಿ, ಹೆಣ್ಣು ಮಕ್ಕಳಿಗೆ ಮಂಚಕ್ಕೆ ಕಳಿಸಿ ಅಂತೆಲ್ಲ ಹೇಳಿದ್ದಾರೆ ಅನ್ನೋ ಆರೋಪಗಳು ಅವರ ಮೇಲಿವೆ ಅಂತ ತಿರುಗೇಟು ಕೊಟ್ರು. ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡಬೇಕಾಗದಂತ ಗೌರವವನ್ನ ಯಾರು ಕೊಡ್ಲೇಬೇಕಾಗತ್ತೆ, ಅದನ್ನ ಯಾರು ಕೂಡ ಅಲ್ಲಗಳಿಕ್ ಸಾಧ್ಯ ಇಲ್ಲ. ಇವತ್ತು ಆಹ್ವಾನ ಬಂದಿದ್ರು, ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು, ಒಂದು ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿದೆ, ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನಾನು. ಇನ್ನು ಇಷ್ಟೆಲ್ಲ ಹೈಡ್ರಾಮಾ ಆಗ್ತಾಗಿದ್ರು, ಇಷ್ಟೆಲ್ಲ ಆರೋಪಗಳನ್ನ ತಮ್ಮ ಮೇಲೆ ಮಾಡ್ತಾಗಿದ್ರು. DCM DKಶಿ ಮಾತ್ರ ಹೆಚ್ಚು ತಲೆ ಕೆಡಿಸಿಕೊಳ್ಳಲೇ ಇಲ್ಲ.
ಮುನಿರತ್ನ ಅವರು ಹೈಡ್ರಾಮಾ ಮಾಡಿದ್ದಾರೆ, ಅವರಿಗೆ ಪೇಷನ್ಸ್ ಇಲ್ಲ, ಅವರು ಸಭೆಗೆ ಅವಮಾನ ಮಾಡಿದ್ದಾರೆ, ನನಗೇನು ಬೇಜಾರಿಲ್ಲ, ಇಂಥ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೀವೇ ಬೇಜಾರು ಮಾಡ್ಕೊಳ್ಬೇಕು ಅಂತ ಜನರನ್ನ ಉದ್ದೇಶಿಸಿ ಹೇಳಿದ್ರು.